ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ರೇಜಿ ವರ್ಲ್ಡ್. ಹೆಂಗದಿರೆಲ್ಲಾರು? ಐ ಹೋಪ್ ನೀವು ಆರಾಮದಿರಂತ ಅನ್ಕೊಂತೀನಿ. ನಾನು ಆರಾಮದೀನಿ. ಇವತ್ತಿನ ವಿಡಿಯೋ ರ್ಯಾಂಡಮ್ ಆಗಿ ಡೈಲಿ ಲಾಗ್ ಮಾಡ್ಬೇಕಂತಂದು, ಯಾಕಂದ್ರೆ ನಂದು ಇವತ್ತು ವೀಕ್ ಆಫ್ ಐತಿ. ಸೊ ಹಂಗಾಗಿ ನಾನು ಮನಿಯೊಳಗ ಅದೀನಿ. ಇವಾಗ ಜಸ್ಟ್ ಎದ್ದಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಮುಂದೆ ಕೆಲಸ ಏನ್ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಹೋಗಿ ಬ್ರಷ್ ಅದು ಮಾಡ್ಕೊಂಡು ಫಸ್ಟು ಟೀ ಕುಡಿಯೋಣ. ಸಾರಿ, ಫಸ್ಟ್ ಟೀ ಕುಡಿದು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ. ಬರೀ ಗೈಸ್, ನೋಡ್ರಿ, ಇವಾಗ ಬ್ರಷ್ ಮಾಡಕ್ಕೆ ಹೋಗ್ಬೇಕು. ಸ್ನಾನಕ್ಕೆ ನೀರು ಇಟ್ಟೀನಿ. ನೀರು ಕಾಯ್ದ ತಕ್ಷಣ ಪೂಜೆ ಆಲ್ರೆಡಿ ಎಲ್ಲ ಆಗೋಗೈತೆ, ಮಾಡೋಗಿದ್ದಾರೆ ಮನೇಲಿ. ಸೊ ನಾನು ವೀಕ್ ಆಫ್ ಇರೋದ್ರಿಂದ ಈಗ 9:30 ಆಗೈತಿ ನಾನು ಎದ್ದಾಗ. ಸೊ ಅದನ್ನು ಕ್ಲಿಪ್ಪು ವೀಡಿಯೋ ಮಾಡಿಕೊಂಡು ಸ್ನಾನಕ್ಕೆ ನೀರಿಟ್ಟು ಇವಾಗ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟು ಹಾಲು ಅದೇನೂ ಇಲ್ಲ. ನಮ್ಮದು ಲಿಂಗಾಯತ್ರಲ್ವಾ, 3 ಬಟ್ಟೆ ಇವತ್ತಿ ಇರಬೇಕು ನಮಗೆ. ಮುಖ ಎಲ್ಲ ಒರೆಸ್ಕೊಂಡು ಇವತ್ತಿ ಹಚ್ಕೊಂಡು ನೆಕ್ಸ್ಟು ಇವಾಗ ಅಂಗಡಿಗೆ ಹೋಗಬೇಕು ಪಟ್ ಅಂತಂದು. ಅಂಗಡಿ ಏನು ಮನೆಯಿಂದ ಜಾಸ್ತಿ ಏನು ದೂರ ಇಲ್ಲ, ನಿಯರ್ ಐತಿ. ಕೆಳಗಡೆ ಇಳಿದು ಸ್ವಲ್ಪ ಒಂದು 20 ಮೀಟ್ರ್ ನಡ್ಕೊಂಡು ಹೋದ್ರೆ ಶಾಪ್ ಐತಿ. ಅದಕ್ಕೆ ಹೋಗಿ ಹಾಲು ಮತ್ತು ಬಿಸ್ಕೆಟ್ ತೊಗೊಂಡು ಬರೋಣ. ಯಾಕಂದ್ರೆ ಮನೆಯಾಗಿದ್ರೆ ನಾನು ಟಿಫಿನ್ ಲೇಟಾಗಿ ಮಾಡಿದೆ ಬಿಟ್ಟರೆ ಒಂದೇ ಸತಿ ಊಟ ಮಾಡ್ಕೊಂಡ್ಬಿಡ್ತೀನಿ. ಟೀ ಅದೆಲ್ಲ ಕುಡಿದು ಮನೆ ಸ್ವಲ್ಪ ನಾನು ಬಟ್ಟೆ ಅವೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಡಬೇಕು. ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಒಂದಿತ್ತು, ಬ್ಯಾಗ್ ಪ್ಯಾಕ್ ಮಾಡಿ ಅದು ಹೊಸವೆಲ್ಲ ಏನೇನು ಅದಾವೆಲ್ಲ ಎತ್ತಿಟ್ಟು ಕೆಲಸ ಮುಗಿಸ್ಕೊಳ್ಬೇಕು. ನೋಡ್ರಿ, ರೋಡ್ ಖಾಲಿ ಅನ್ಸಾತಿತ್ತು ನನಗೆ. ಬಿಕಾಸ್ ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಾವಿಲ್ಲ. ನನಗೆ ಏನೋ ರೋಡ್ ಖಾಲಿ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಟೀ ಅದೆಲ್ಲ ಆದಮೇಲೆ ಸೋಸ್ಕೊಂಡು ಬಿಸ್ಕೆಟ್ ಎಲ್ಲ ಹರ್ಕೊಂಡು ಪ್ಲೇಟ್ ಒಳಗೆ ಇಟ್ಕೊಂಡು ಟೀ ಕುಡಿಕೊಂಡು ಸ್ವಲ್ಪ ಹಂಗೆ ಏನೋ ಯೋಚನೆ ಮಾಡತ್ತಿದ್ದೆ. ಹಂಗೆ ಮುಂದೆ ಏನಾಗುತ್ತೋ ಏನೋ, ಹೇಗೆ ಲೈಫು, ಅದ್ರ ಬಗ್ಗೆ ಹಂಗೆ ಸುಮ್ಮನೆ ಒಬ್ಬಳೇ ಇದ್ದಾಗ ನಂಗೆ ಅವೆಲ್ಲ ಯೋಚನೆ ಬರ್ತವೆ. ಏನು ಮಾಡ್ಬೇಕಂತಲೇ ಅರ್ಥ ಆಗಲ್ಲ. ನೀವೇ ನೋಡ್ರಿ, ಬೇಕಂದ್ರೆ ಒಂದು 5 ನಿಮಿಷ ಕುಂತು ಬಿಡ್ತೀನಿ ನಾನು. ಒಂಥರ ಬ್ಲ್ಯಾಂಕ್ ಆಗಿ ಹೋಗ್ಬಿಡುತ್ತೆ. ಹೆಂಗೆ ಏನಪ್ಪ ಒಂಥರ ಹೇಳಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ, ಕನ್ಫ್ಯೂಷನ್ ಐತಿ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಐತೆ ನನಗೆ. ಏನು ಮಾಡ್ಬೇಕಂತ ಅರ್ಥ ಆಗಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಲಿ ಚಹಾ ಅದು ಕುಡಿಯಕ್ಕೆ ಹೋಗ್ಬೇಡ್ರಿ. ನೀರು ಕುಡೀರಿ ಫಸ್ಟ್. 1-2 ಗ್ಲಾಸರ ನೀರು ಕುಡಿಯಬೇಕು ನೀವು. ಅಂದ್ರೆ ಈಗ ಬಿಸಿ ಚಹಾ ಕುಡಿದ್ವಂದ್ರೆ ಹೊಟ್ಟೆ ಒಳಗೆ ರಾತ್ರಿಯಿಂದನೂ ಏನೂ ಇರಲ್ಲ, ಅದು ನಮ್ಗೆ ಎಫೆಕ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ನೀರು ಕುಡೀರಿ, ಆಮೇಲೆ ಚಹಾ ಅದು ಕುಡೀರಿ. ಟೀ ಅದೆಷ್ಟೆಲ್ಲ ಕುಡಿಯೋರಾಗೆ ನೀರು ಕಾಯ್ದಿದ್ವು. ಮತ್ತೊಮ್ಮೆ ಇನ್ನೊಮ್ಮೆ ಮನೆಯೆಲ್ಲ ಕಸ ಹೊಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ತಲೆ ಸ್ನಾನ ಮಾಡೋದಿತ್ತಲ್ಲ. ಸೊ ಹಂಗಾಗಿ ಜಾಸ್ತಿ ನೀರು ಕಾಯಲಿ ಅಂತಂದು ಬಿಟ್ಟಿದ್ದೆ. ಆಮೇಲೆ ಸ್ನಾನ ಮಾಡ್ಕೊಂಡು ಅಲ್ಲೇ ಬಟ್ಟೆ ವಾಶ್ ಮಾಡ್ಕೊಂಡು ಬಂದು ಬಟ್ಟೆ ಒಣಗಕ್ಕೆ ಹಾಕಿ ಬಂದೆ. ಈ ಕಡೆನೇ ಹಾಕ್ತೀವಿ ನಾವು. ಟೆರೆಸ್ ಮೇಲೆ ಹೋಗಿ ನಮ್ಮದು ಜಾಸ್ತಿ ಇರಲಿಲ್ಲಲ್ಲ ಬಟ್ಟೆ. ಸೊ ಹಾಗಾಗಿ ನಾನು ಇಲ್ಲೇ ಹಾಕ್ಕೊಂಡೆ ಬಟ್ಟೆನ, ಟೆರೆಸ್ ಮೇಲೆ ಹೋಗಲಿಲ್ಲ. ಇವಾಗ ನೆಕ್ಸ್ಟು ಊಟ ಮಾಡಬೇಕು. ಇವಾಗ ಆಲ್ರೆಡಿ 1:30-2 ಗಂಟೆ ಆಯಿತು. ಊಟ ಮಾಡಿ ಮೂವಿ ಹಚ್ಚಿದ್ದೆ, ಒಂದು ತೆಲುಗು ಮೂವಿ, ಅದು ಕನ್ನಡ ಡಬ್ಬು. ಅದನ್ನು ನೋಡ್ಕೊತಾನೆ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಬೇಕಲ್ಲ, ಹೊಟ್ಟೆ ಶಿವಾದಂಗೆ ಆಗಿತ್ತು. ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ, ಅದೇ ಟೀ ಬಿಸ್ಕೆಟ್ ಅಷ್ಟೇ ತಿಂದಿದ್ದೆ. ಸೊ ಹಂಗಾಗಿ ಈಗ ನೆಕ್ಸ್ಟು ನೋಡ್ರಿ, ಸ್ನಾನ ಆಗಿ ಕುಂಕುಮ ಇಟ್ಕೊಂಡು ಪರೋಟ ಬಿಸಿ ಮಾಡತ್ತಿದ್ದೆ. ಅಂದ್ರೆ ಪರೋಟ ಪ್ಯಾಕೆಟ್ ಇತ್ತದು ಪರೋಟ. ಸೊ ಗ್ರೇವಿ ಅದು ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತಂತಂದು ಅದನ್ನು ಮಾಡಿಕೊಂಡು, ಭಾಳ ದಿನ ಆಗಿತ್ತು ನಾನು ಪರೋಟ ಅದು ತಿನ್ನಲಾರ್ದೆ. ಸೊ ಹಂಗಾಗಿ ತೊಗೊಂಬಂದು ಅವನ್ನೆಲ್ಲ ತವಾ ಮೇಲೆ ಫ್ರೈ ಮಾಡಿಕೊಂಡು, ಅಂದ್ರೆ ಫ್ರೈ ಅಂತಾರೆ ಏನಂತಾರೆ, ಬಿಸಿ ಮಾಡಿಕೊಂಡು, ಗೊತ್ತಿಲ್ಲ ನಂಗೆ, ಬಿಸಿ ಮಾಡಿಕೊಂಡು ಇವಾಗ ಮೂವಿ ಹಚ್ಚಿದ್ನಿ ಅಂತ ಹೇಳಿದ್ನಲ್ಲ, ಮೂವಿ ನೋಡ್ಕೊಂಡು ಊಟ ಮಾಡಬೇಕು. ನಿಮ್ಮದು ಊಟ ಆಗೈತಾ? ಏನು ಮಾಡಿದ್ರಿ ಊಟ? ಕಮೆಂಟ್ ಮಾಡಿರಿ.
ಆಮೇಲೆ ಮನೇಲೇ ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದು ನಾನು. ಅದ್ರಾಗ ಸ್ವಲ್ಪ ಒಂದು ಅರ್ಧ ಮೆಣಸಿನ್ಕಾಯಿ, ಆಮೇಲೆ ಮಜ್ಜಿಗೆ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಮಿಕ್ಸಿ ಹೊಡೆದಿಟ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿ ಮೇಲೆ ಉದುರಿಸ್ಕೊಂಡಿದ್ದೆ. ಅದು ಮಜ್ಜಿಗೆ ರೆಡಿ ಮಾಡಿ ಇಟ್ಟಿದ್ದೆ, ಊಟ ಆದಮೇಲೆ ಕುಡಿಬೇಕು ಅಂತಂದು. ಇಷ್ಟು ಇತ್ತು ಇವತ್ತಿನ ದಿನ ನಂದು. ಒಂದು ವೀಕ್ ಆಫ್ ಒಂದು ಮನೇಲಿದ್ರೂ ಫ್ರೀ ಆಗಿರಲ್ಲ. ಇವಾಗ ನೆಕ್ಸ್ಟ್ ಸ್ವಲ್ಪ ರೆಸ್ಟ್ ಮಾಡಬೇಕಲ್ಲ. ವೀಕ್ ಆಫ್ ಅಂತ ಎದಕ್ಕೆ ತೊಗೊಂಡಿರ್ತೈತಿ, ರೆಸ್ಟ್ ಮಾಡೋಕ್ಕಂತ ತೊಗೊಂಡಿರ್ತೈತಿ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಒಂದು 6 ಗಂಟೆ 6:30 ತನಕ. ನೆಕ್ಸ್ಟ್ ಮತ್ತೆ ಎದ್ದು ಮತ್ತೆ ರಾತ್ರಿದು ಊಟ, ಮತ್ತೆ ಅದೇ ಹಾಡು, ಅದೇ ಕತೆ, ಅದೇ ಇದು. ನಿಮ್ಮದೇನು ಊಟ ಮಾಡಿದ್ರ? ಬನ್ನಿ ಊಟ ಮಾಡಿಬರ್ರಿ. ನೀವು ತಗೋರಿ, ನೀವು ಒಂದು ತುತ್ತು ತಗೋರಿ, ಊಟ ಮಾಡಿರಿ, ಚೆನ್ನಾಗಿರ್ರಿ ಲೈಫಲ್ಲಿ. ಯಾವುದು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಯೋಚನೆ ಮಾಡಬೇಡಿ. ನಾವು ಚೆನ್ನಾಗಿದ್ದರೆ ಲೈಫ್ ಚೆನ್ನಾಗಿರ್ತೈತಿ. ನಾವು ಅದು ಇದು ಯೋಚನೆ ಮಾಡ್ಕೊಂಡು ಹಾಳಾಗೋದ್ವಿ ಅಂದ್ರೆ ಏನೂ ಇರಲ್ಲ. ಇವಾಗ ಬೇಸಿಗೆ ಅಲ್ವಾ, ಇದನ್ನು ಕುಡಿಯೋ ಬಗ್ಗೆ ಮಜ್ಜಿಗೆ ಮಾಡಿಕೊಂಡು ಕುಡಿ, ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಅನ್ಸುತ್ತಾ. ಇಷ್ಟ ಆಗಿತ್ತು ನೋಡ್ರಿ ನಮ್ಮದು ವ್ಲಾಗ್. ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಿ ಹಾಗೆ ಮೂವಿ ನೋಡಿಕೊಂಡು ಊಟ ಮಾಡಿಕೊಂಡು ಇವತ್ತಿನ ದಿನ ಇಷ್ಟಿತ್ತು ನಮ್ಮದು. ಸ್ವಲ್ಪ ಯಾವಾಗ ಈಗ ಎಷ್ಟಾಗುತ್ತೆ ಟೈಮ್ 3:30 ಆಗಿದೆ. ಸ್ವಲ್ಪ 6 ಗಂಟೆ ತನಕ ಅಲಾರಾಮ್ ಇಟ್ಕೊಂಡು ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಇದ್ದು ಮತ್ತು ಅದೇ ಕೆಲಸ, ಅದೇ ರೊಟೀನು, ಮತ್ತು ಅಡುಗೆ ಮಾಡಿಕೊಂಡು ಇವತ್ತಿನ ದಿನಾನ, ನನ್ನ ವೀಕ್ ಆಫ್ ದಿನಾನ ಸರ್ವನಾಶ ಮಾಡಿ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು? ಏನಿಲ್ಲ, ಕಮೆಂಟ್ ಒಳಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡತ್ತೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಲೈಫು ಹಿಂದಿಂದ ಯೋಚನೆ ಬಿಡಬೇಕು. ನಾಳೆ ಏನಾಗುತ್ತನ್ನ ಯೋಚನೆ ಬಿಟ್ಟು ಇವತ್ತು ಏನೈತೆ ಅದಷ್ಟೇ ಯೋಚನೆ ಮಾಡಬೇಕು. ಇವತ್ತು ಮಕ್ಕೊಂಡವ್ರು ನಾಳೆ ಹೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಮುಂದೆ ಹೆಂಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಮೊತ್ತ ಮೈಂಡ್ ಸೆಟ್ ಹಾಳಾಗಬೇಕು. ಪ್ರೆಸೆಂಟ್ ಇವಾಗಿಂದ ಏನೈತಿ ಅದಷ್ಟು ಯೋಚನೆ ಮಾಡಿಕೊಂಡು ಲೈಫ್ನ ಖುಷಿನೋ ದುಃಖ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರೋದೇ ಜೀವನ. ಏನು ಹೇಳಬೇಕು ಗೊತ್ತಾಗೋದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ.